ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಕೆಲವರು ಕಮೆಂಟ್ ಮಾಡಿದ್ದೀರಾ, ನೀವು ಆರಿ ವರ್ಕ್ ಮಾಡುವಾಗ ಯಾವ ಟೈಪ್ ಮೆಟೀರಿಯಲ್ ಯೂಸ್ ಮಾಡ್ತೀರಾ, ನೀಡಲ್ ಯೂಸ್ ಮಾಡ್ತೀರಾ ಅಂತ. ಸೊ ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತೇನೆ. ಓಕೆ, ಬನ್ನಿ. ಇವರು ನೋಡಿ, ನಮ್ಮ ಬಾಸ್, ಶಾಪ್ ಇದ್ದು ಬಾಸ್. ಬನ್ನಿ ಗಾಯ್ಸ್, ಹಾಗಾದರೆ ನಾನು ನಿಮಗೆ ಮೆಟೀರಿಯಲ್ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಾನು ಟೈಲರ್ ಅಲ್ಲ, ಬಟ್ ಎಂಬ್ರಾಯ್ಡರಿ ಮೇಕರ್. ನಾನು ಒಂದು ಚಿಕ್ಕ ಮಕ್ಕಳದ್ದು ಡ್ರೆಸ್ ಮಾಡಿದೆ, ನೋಡಿ ಹೇಗುಂಟು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಿಕ್ಕದು ಡಾಲಿಗೆಲ್ಲ ಹಾಕ್ಬೋದು ಈ ಟೈಪ್. ಇದು ನಾನು ಯೂಟ್ಯೂಬಲ್ಲಿ ನೋಡಿ ಕಲಿತು ಮಾಡಿದ್ದು. ನಾನು ನೋಡಿ ಹೇಗಿದೆ. ಇದು ಟ್ಯಾಸಲ್ ಬರುತ್ತೆ, ನಿಮ್ಮ ಬ್ಲೌಸ್ ಟ್ಯಾಸಲ್ ಎಲ್ಲ. ಸೊ ಇದು ಕಿಡ್ಸ್ ಡ್ರೆಸ್ ಬರುತ್ತೆ. ಬನ್ನಿ, ನಾನು ನಿಮಗೆ ಮೆಟೀರಿಯಲ್ಸ್ ತೋರಿಸ್ತೇನೆ. ನಾನು ಯೂಸ್ ಮಾಡುವಂಥ ಮೆಟೀರಿಯಲ್ ತೋರಿಸ್ತೇನೆ. ನೋಡಿ, ಇದು ಸ್ಟೋನ್ಸ್ ಬರುತ್ತೆ. ಸ್ವಲ್ಪ ಖಾಲಿಯಾಗಿದೆ, ಬಾಟಲ್ ಒಳಗಡೆ ಇದೆ, ಕಾಣುತ್ತಲ್ಲ. ಇದರಲ್ಲಿ ಇದು ರೌಂಡ್ ಶೇಪ್ ಸ್ಟೋನ್ ಬರುತ್ತೆ ನೋಡಿ. ಇದೆಲ್ಲ ಸ್ಟೋನ್ ಕಲೆಕ್ಷನ್ ನಂದು. ಇದು ಕಲರ್ ಸ್ಟೋನ್ ಇದೆ. ಇಂಥ ಒಂದು ಬಾಕ್ಸಿಗೆ ಹಾಕಿಟ್ರೆ ನಿಮಗೆ ಈಸಿ ಆಗುತ್ತೆ ನೋಡಿ. ಇದು ಇದೆ ನನ್ನ ಹತ್ರ ಜಾಸ್ತಿ ಇರೋದು ಐಸ್ ಕ್ರೀಮ್ ಬಾಕ್ಸೇ, ಯಾಕಂದರೆ ಈಸಿ ಆಗುತ್ತೆ ನಮಗೆ. ತುಂಬ ಮೆಟೀರಿಯಲ್ ಇರುವಾಗ ಕಷ್ಟ ಆಗುತ್ತೆ, ಅಂದರೆ ತುಂಬ ಮೆಟೀರಿಯಲ್ಸಿಗೆ ಬಾಕ್ಸ್ ತೆಗೆಯೋದು ಕಷ್ಟ ಆಗುತ್ತೆ ನೋಡಿ. ಇದು ಗ್ಲಾಸ್ ಬೀಡ್ಸ್ ಅಂತ ಬರುತ್ತೆ, ಗ್ಲಾಸ್ ಬೀಡ್ಸ್. ಇದು ನೋಡಿ, ಇದು ಸಿಲ್ವರ್ ಗ್ಲಾಸ್ ಬೀಡ್ಸ್. ಮತ್ತು ಇದರಲ್ಲಿ ಉಂಟು ನೋಡಿ, ನೋಡ್ಬೋದು, ತುಂಬ ಇದೆ ಬಾಕ್ಸ್ ಎಲ್ಲ. ಈಗ ನೆಕ್ಸ್ಟ್ ನಾನು ನಿಮಗೆ ಥ್ರೆಡ್ ತೋರಿಸ್ತೇನೆ. ಸಿಲ್ಕ್ ಥ್ರೆಡ್ ಯೂಸ್ ಮಾಡೋದು ನೋಡಿ, ಸಿಲ್ಕ್ ಥ್ರೆಡ್. ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಇದು ಸಿಲ್ಕ್ ಥ್ರೆಡ್. ನಾವು ತುಂಬ ಕಲೆಕ್ಷನ್ ತಂದಿಡ್ತೇವೆ, ಯಾಕಂದರೆ ಒಂದೊಂದು ಡಿಸೈನ್ ಮಾಡಲಿಕ್ಕೆ ಒಂದೊಂದು ಥ್ರೆಡ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸಿಟಿಗೆ ಹೋಗಬೇಕು. ಅದಕ್ಕೋಸ್ಕರ ನಾನೊಂದು ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಡ್ತೇನೆ. ಬೇರೆ ಬೇರೆ ಕಲರ್, ಸ್ವಲ್ಪ ಶೇಡ್ ಚೇಂಜ್ ಇರೋದೆಲ್ಲ ನಾವು ರೆಡಿ ಮಾಡಿ ಇಡ್ತೇವೆ. ಈಗ ನೋಡಿ, ಇನ್ನೊಂದು ಮೆಟೀರಿಯಲ್, ಇದು ಜರ್ದೋಸಿ ಅಂತ. ಜರ್ದೋಸಿ ಕೂಡ ಸ್ಟಾಕ್ ಇಡ್ತೇವೆ. ಮತ್ತು ಇದು ಹ್ಯಾಂಗಿಂಗ್ ಬೀಡ್ಸ್. ನಾನು ಲಾಸ್ಟ್ ವಿಡಿಯೋ ಒಂದು ಮಾಡಿದ್ದೇನೆ ಹ್ಯಾಂಗಿಂಗ್ ಬೀಡ್ಸ್. ಅದು ನೋಡೋದಿದ್ರೆ ನೋಡಿ ಬೀಡ್ಸ್ ಎಲ್ಲ ಕಲೆಕ್ಷನ್ ಇದೆ ನಮ್ಮ ಹತ್ರ. ಇದು ಸ್ಲೀವ್ಸ್ ಹ್ಯಾಂಗಿಂಗ್ ಬೀಡ್ಸ್ ಬರುತ್ತಲ್ಲ ಅದು. ನೋಡಿ, ಇದು ಶುಗರ್ ಬೀಡ್ಸ್. ತುಂಬ ಸ್ಟಾಕ್ ಮಾಡಿರ್ತೇವೆ ನಾವು. ಪ್ಯಾಕೆಟ್ ತಂದು ಹೀಗೆ ಸ್ಟಾಕ್ ಮಾಡಿರ್ತೇವೆ, ಯೂಸ್ ಆಗುತ್ತೆ. ಶುಗರ್ ಬೀಡ್ಸ್ ಜಾಸ್ತಿ ಬೇಕಾಗುತ್ತೆ ಆರಿ ವರ್ಕಿಗೆ. ನೋಡಿ, ಇಲ್ಲಿ ಸ್ಟೋನ್ಸ್ ಎಲ್ಲ ಇದೆ ನೋಡಿ. ಇದು ನಾನು ಯೂಸ್ ಮಾಡುವಂಥ ಬೀಡ್ಸ್. ಈಗ ನಾನು ವರ್ಕ್ ಮಾಡ್ತಿದ್ದೇನಲ್ಲ ಅದು ಬೀಡ್ಸ್ ನೋಡಿ. ಸ್ಟೋನ್ಸ್ ಎಲ್ಲ ಇದೆ ನೋಡಿ, ಫುಲ್ ಆಚೀಚೆ ಆಗಿದೆ. ಬಟ್ ಈಗ ವರ್ಕ್ ಮಾಡುವಾಗ ನಮಗೆ ಎಷ್ಟು ಕ್ಲೀನ್ ಮಾಡಿ ಇಟ್ಟರು ನಾವು ತೆಗೆಯುವಾಗ ಆಚೀಚೆ ಆಗುತ್ತೆ ನೋಡಿ. ಇಷ್ಟು ಕಲೆಕ್ಷನ್ ಇದೆ, ನಾನು ತೋರಿಸ್ತೇನೆ. ಬಟ್ ಫುಲ್ಲ ಗಲೀಜಿದೆ, ನೀಟಿಲ್ಲ. ಅಂದರೆ ನಾನು ವರ್ಕ್ ಆದಮೇಲೆ ನಾನು ಫುಲ್ ಸೆಟ್ ಮಾಡ್ತೇನೆ. ಬಟ್ ಈಗ ಸೆಟ್ ಮಾಡಿದರೆ ನಾವು ರಿಟರ್ನ್ ತೆಗೆಯುವಾಗ ಹಾಗೆ ಆಗುತ್ತೆ ನೋಡಿ. ಎಷ್ಟು ಕಲೆಕ್ಷನ್ ಇದೆ ಮೆಟೀರಿಯಲ್ ಇತ್ತು. ಈಗ ನೀಡಲ್ ಹೇಳ್ತೇನೆ, ನಾನು ಯಾವ ನೀಡಲ್ ಯೂಸ್ ಮಾಡ್ತೇನೆ ಅಂತ. ನಾನು 2 ನೀಡಲ್ ಯೂಸ್ ಮಾಡೋದು. ತುಂಬ ನಂಬರ್ಸ್ ಇದು ನೀಡಲ್ ಇದೆ, ಬಟ್ ನಾನು ಯಾವುದು ಯೂಸ್ ಮಾಡಲ್ಲ. ಒಂದು ಐರನ್ ನೀಡಲ್, ಇದು ಬೀಡ್ಸಿಗೆ, ಈ ಟೈಪ್ ಬೀಡ್ಸಿಗೆ. ಮತ್ತೊಂದು ತುಲಿಪ್ ಬ್ರ್ಯಾಂಡಿದ್ದು 14 ನಂಬರ್ ನೀಡಲ್ ಅಷ್ಟೇ ನೋಡಿ. 14 ನಂಬರ್ ನೀಡಲ್ ಕಾಣುತ್ತಾ, ತುಲಿಪ್. ಇಷ್ಟೇ, ನಾನು ಬೇರೆ ಯಾವುದು ನೀಡಲ್ ಯೂಸ್ ಮಾಡಲ್ಲ. ಕೆಲವರು ತುಂಬ ನೀಡಲ್ಸ್ ಹೇಳ್ತಾರೆ, 24 ನಂಬರ್, 22 ನಂಬರ್ ಅದೆಲ್ಲ. ಬಟ್ ನಾನು ಯೂಸ್ ಮಾಡೋದು 14 ನಂಬರ್ ಥ್ರೆಡ್ ವರ್ಕಿಗೆ ಮತ್ತು ಚೈನ್ ಸ್ಟಿಚ್ಚಿಗೆ. ಇದು ಜರ್ದೋಸಿಗೆ, ಬೀಡ್ಸಿಗೆ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಅಂದರೆ ತುಂಬ ನೀಡಲ್ ಯೂಸ್ ಮಾಡಬೇಡಿ. ಇದು ನೋಡಿ, ಇದು ಮತ್ತು ಇದು ಬೇರೆ ಒಂದು ಶುಗರ್ ಬೀಡ್ಸ್, ಬಟ್ ಸ್ವಲ್ಪ ದೊಡ್ಡ ಸೈಜ್. ಓಕೆ, ಬನ್ನಿ ನನ್ನ ಬ್ಲೌಸ್ ಡಿಸೈನ್ ತೋರಿಸ್ತೇನೆ ನಿಮಗೆ. ನೋಡಿ, ಬ್ಲೌಸ್ ಡಿಸೈನ್ ಎಲ್ಲ ಹೇಗಿದೆ ನೋಡಿ. ಇದೊಂದು ಡಿಸೈನ್, ಇದೊಂದು ಡಿಸೈನ್, ಇದೊಂದು ಡಿಸೈನ್. ಈಗ ಮಾಡ್ತಾ ಇರುವ ಡಿಸೈನ್ ತೋರಿಸ್ತೇನೆ ನಿಮಗೆ ನೋಡಿ. ವರ್ಕ್ ನೋಡಿ, ನೀಟ್ ಇದೆಯಾ ನೋಡಿ. ಓಕೆ, ನೋಡಿದ್ರಲ್ಲ. ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.